ಎಸ್, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಉತ್ತರ ಕರ್ನಾಟಕದಲ್ಲಿ ಏನು ಬೇಸಿಗೆ ಪ್ರಾರಂಭವಾಗಿದೆ. ಈ ಕುರಿತಾಗಿ ಸರ್ಕಾರಿ ಕಚೇರಿಗಳಿಗೆ ಅಂದ್ರೆ ಸರ್ಕಾರಿ ನೌಕರಸ್ಥರಿಗೆ ಇವತ್ತಿನಿಂದ ಅಂದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ಒಂದು ಬೇಸಿಕ್ ರಜೆದ ಘೋಷಣೆ ತರ ಆಗಿರುವಂಥದ್ದು. ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಈ ಕಚೇರಿಗಳು ಮಾತ್ರ ಪ್ರಾರಂಭವಾಗಬೇಕಂತ ಹೇಳ್ಬಿಟ್ಟು ಇವತ್ತು ಸರ್ಕಾರದಿಂದ ಆದೇಶ ಹೊರಗೆ ಹಾಕಿರುವಂಥದ್ದು. ಉತ್ತರ ಕರ್ನಾಟಕದಲ್ಲಿ ಬಿಸಿಲಿಗೆ ಏನು ಜನ ತತ್ತರಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಅಧಿಕಾರಿಗಳಿಗೂ ಕೂಡ ಒಂದು ವಿಶೇಷವಾದಂಥದ್ದು ಇವತ್ತು ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಇವತ್ತಿನಿಂದ ಅಂದ್ರೆ ಏಪ್ರಿಲ್ 1ರಿಂದ ಇವತ್ತು 8 ಗಂಟೆಗೆ ಪ್ರಾರಂಭವಾಗಿರುವ ಎಲ್ಲಾ ಕಚೇರಿಗಳಿಗೆ ಅದು ಮಧ್ಯಾಹ್ನ 1:30 ಮಾತ್ರ ಕಚೇರಿ ಪ್ರಾರಂಭವಾಗ್ತಿದೆ. ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್. ಈ ರೀತಿಯಾಗಿ ಕೊಪ್ಪಳ, ಬಳ್ಳಾರಿ, ಬಿಜಾಪುರ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಈ ಆದೇಶ ಮಾತ್ರ ಇದು ಅನ್ವಯ ಆಗುತ್ತೆ ಅನ್ನೋ ವಿಚಾರವನ್ನು ಹೇಳ್ತಿದೆ. ಯಾಕಂದ್ರೆ ಏಪ್ರಿಲ್ ದಿಂದ ಅತಿ ಹೆಚ್ಚು ಬೇಸಿಗೆ ಬರುವುದರಿಂದಾಗಿ ನಾರ್ಮಲ್ ದಿನಗಳಲ್ಲಿ ತುಂಬಾ ಬಿಸಿಲಿರುತ್ತೆ. ಅದರಲ್ಲಿ ಬೇಸಿಗೆ ಪ್ರಾರಂಭವಾದ್ರೆ ಅಲ್ಲಿ ಯಾವ ರೀತಿಯಾಗಿ ಜನಗಳ ತೊಂದರೆ ಉಂಟಾಗುತ್ತೆ ಅಥವಾ ಯಾವ ರೀತಿಯಾಗಿ ನರ್ಕ ಅನುಭವಿಸ್ತಾರೆ ಅನ್ನೋದು ಕುರಿತಾಗಿ ಇವತ್ತು ಸರ್ಕಾರದ ಆದೇಶ ಮೇರೆಗೆ ಇವತ್ತು ಏನು ಬೆಳಗಾವಿ ವಿಭಾಗ ಆಗಿರ್ಬೋದು, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ ವಿಭಾಗ, ಬೀದರ್, ಹಲವಾರು ರೀತಿಯಾಗಿ ಎಲ್ಲ ಅಂದ್ರೆ ಉತ್ತರ ಕರ್ನಾಟಕದ ಸುಮಾರು 7 ಜಿಲ್ಲೆಗೆ ಇದು ವಿಶೇಷವಾದ ಆದೇಶ. ಆಮೇಲೆ ಬೇರೆ ಯಾವುದೂ ಇಲ್ಲ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಸಿಲಿಗೆ ತತ್ತರಿಸ್ತಾ ಇರುವ ಜನಗಳಿಗೆ ಕೂಡ ಈ ರೀತಿಯಾಗಿ ಅಂದ್ರೆ ಇಲ್ಲಿ ಸರ್ವೇ ಸಾಮಾನ್ಯರಾಗಿ ಮೇನ್ ಆಗಿ ಏನಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆನೆ ನಾವು ಆಫೀಸ್ ಹೋಗ್ಬೇಕು ಅನ್ನೋ ವಿಚಾರ ಇರುತ್ತೆ. ಆದ್ರೆ ಸಾರ್ವಜನಿಕರು ಕಚೇರಿಗೆ ಭೇಟಿ ಕೊಡೋಕ್ಕಿಂತ ಮುಂಚೆ ಆದ್ರೆ ಈ VMTV ಕರ್ನಾಟಕ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಹಳ್ಳಿಯಿಂದ ಬರೋರು ಇರ್ತಾರೆ ಅಥವಾ ಬೇರೆ ಎಲ್ಲೇ ಒಂದು ಕಡೆ ಒಬ್ಬ ಆಫೀಸರ್ಗೆ ಅಥವಾ ಒಂದು ಕಚೇರಿಗೆ ಭೇಟಿ ಆಗೋರು ಇರ್ತಾರೆ. ಅಂಥವ್ರು ಇವತ್ತು ಏಪ್ರಿಲ್ 1ನೇ ತಾರೀಕಿನಿಂದ ನೀವು 8 ಗಂಟೆಯಿಂದ ಮಧ್ಯಾಹ್ನ 1:30 ಮಾತ್ರ ನೀವು ಕಚೇರಿಗಳ ಪ್ರಾರಂಭ ಇರುತ್ತೆ. ಅಲ್ಲಿಂದ ಕಚೇರಿಗಳಿಗೆ ಅನುಮತಿ ಇರುವುದಿಲ್ಲ. ಅದೇ ಕೂಡ ಇವತ್ತು ಸರ್ಕಾರದಿಂದ ಆದೇಶವಾಗಿರುವಂಥದ್ದು. ಅದು ನಿಜವಾಗ್ಲೂ ಇದು ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಆಗುತ್ತೆ, ಈ ವರ್ಷನೂ ಆಗಿದೆ. ಆದ್ರೆ ಇದು ಉತ್ತರ ಕರ್ನಾಟಕ ವಿಶೇಷವಾಗಿ 7 ಜಿಲ್ಲೆಗಳಿಗೆ ಮಾತ್ರ ಇದು ಆಹ್ವಾನ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತು ನಾವು VMTV ಕರ್ನಾಟಕದ ಮುಖಾಂತರ ನಾವು ತಿಳಿಸ್ಪಡಿಸ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ರೀತಿಯಾಗಿ ಸಾರ್ವಜನಿಕರು, ರೈತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ಕಚೇರಿ ಮುಂದೆ ಅಲದಾಡುವುದನ್ನ ನಾವು ನೋಡ್ತಾ ಇರ್ತೀವಿ. ಇದು ವಿಷಯ ಗೊತ್ತಿಲ್ಲ ಅಂದ್ರೆ ಇನ್ನೂ ತೊಂದರೆ ಆಗ್ಬಾರ್ದು ಅನ್ನೋಕ್ಕಾಗಿ ಇವತ್ತು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಮಗೆ ನೀಡ್ತಾ ಇದೆ. ಎಲ್ಲ ಇದು ರೈತರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು, ಎಸ್ಪೆಷಲಿ ಹಳ್ಳಿ ಜನಾಂಗಕ್ಕೆ ಈ VMTV ಕರ್ನಾಟಕದ ಮುಖಾಂತರ ನಾವು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿಯಾಗಿ ಸುಮಾರು ಹಳ್ಳಿ ಭಾಗದಿಂದ ಬಂದಾಗ್ಲೇನೆ ತೊಂದರೆಗಳು ಉಂಟಾಗುತ್ತೆ. ಆದ್ರೆ 7 ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ನೋಡ್ಬೋದು ಅಂತ ಹೇಳ್ತಿದ್ದೀನಿ.